ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇವತ್ತು ಒಬ್ಬ ರಾಜಕಾರಣಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕೈತಿ, ಮತ್ತೊಬ್ಬ ರಾಜಕಾರಣಿಗೆ ಬಂಧನದ ಭಯ ಕಾಡ್ಲಿಕತ್ತದ. ಯಾಕಂದ್ರ ಲೋಕಾಯುಕ್ತ ಕೇಸ್ ಗಂಟು ಬಿದ್ದೈತಿ. ಇನ್ನೊಬ್ಬ ರಾಜಕಾರಣಿಗೆ ಜ್ಞಾನೋದಯ ಆಗ್ಬಿಟ್ಟದ. ಇವರೆಲ್ಲಾರ ನಡುವ ಮತ್ತೊಬ್ಬ ರಾಜಕಾರಣಿ ಅದಾರಪ್ಪ. ಅವ್ರನ್ನ ರಾಜಕಾರಣಿ ಅಂತ ಅನ್ಬೇಕು, ಎಂಟರ್ಟೈನರ್ ಅನ್ಬೇಕು ಗೊತ್ತಿಲ್ಲ. ಆದ್ರೆ ಏನ್ ನೋಡ್ರಿ, ಈಗ ಭೂಮಿಯೇ ಬಿರಿಯಲಿ ಗಗನವೇ ನಡುಗಲಿ, ಆದ್ರೂ ಅವ್ರಂತೂ ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತದೇ ರಾಗ ಅದೇ ಹಾಡು. ಮೊದಲಿಗೆ ಜ್ಞಾನೋದಯ ಆದಂತ ಶಾಸಕರ ವಿಚಾರ ಹೇಳ್ತೀನಿ. ಮಾಗಡಿ ಕ್ಷೇತ್ರದ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಬರ್ತ್ಡೇ ಇತ್ತು. ಹಿಂಗಾಗಿ DCM DK ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಗುರುತಿಸಿಕೊಂಡಿರುವಂತಹ ಒಂದು 40 ಮಂದಿ ಶಾಸಕರು ಬೆಂಗಳೂರಿನ ಖಾಸಗಿ ಹೋಟೆಲ್ ಬರ್ತ್ಡೇ ಮಾಡಿದ್ರು. ಬರ್ತ್ಡೇಕ್ ಕರ್ನಾಟಕ ಮಂದಿಗೆ ಹೊಳ್ಳೆ ಅವರ ರಿಟರ್ನ್ ಗಿಫ್ಟ್ ಕೊಟ್ಟಾರ. ಸತ್ಯ ಹೇಳಿ ಪುಣ್ಯ ಕಟ್ಕೊಂಡಾರ. ಇದೇ ಸ್ಥಿತಿ ಮುಂದುವರೆದ್ರೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಐತಿ. ನಮಗಂತೂ ಸಾಕಾಗಿದೆ, ಕುರ್ಚಿ ಗದ್ಲ, ಕ್ಷೇತ್ರಕ್ಕೆ ಹೋದ್ರ ಮಂದಿನೂ ಇದೇ ಕೇಳ್ತಾರ, ಕಿರಿಕಿರಿ ಆಗ್ಲಿಕ್ಕತ್ತದ ಅಂತ ಬಾಲಕೃಷ್ಣ ಅವ್ರ ಹೇಳೇ ಬಿಟ್ರು. ಎಲ್ರು ಡೆಲ್ಲಿಗೆ ಹೋಗಿರೋರಿಲ್ಲ, ಒಂದ್ ನಾಲ್ಕೈದು ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂತವ್ರು. ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಮಾಡಬೇಕು ಅಂದ್ರೆ ಸರ್, ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಶುರು ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನು ಅಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ, ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸ್ಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡ್ಬೇಕು. ಅದನ್ನ ನೋಡೋಣ ಮುಂದೆ. ಹೌದು ಕರೆಕ್ಟ್ ಆಗಿ ಹೇಳ್ಯಾರ ಬಿಡ್ರಿ. ಇದೇ ಸ್ಥಿತಿ ಮುಂದುವರೆದ್ರ ಮಂದಿ ಮತ್ತು ವೋಟರೇ ಹೆಂಗ್ ಹಾಕ್ಬೇಕು ಹೇಳ್ರಿ. ಇಲ್ಲಿ ನೋಡ್ರಿ, ಈಗ ಹಳೆ ನೇಮಕಾತಿ ಪತ್ರ ಕೊಟ್ಟು ಹೊಸದಾಗಿ ಏನೋ ಅಭಿವೃದ್ಧಿ ಮಾಡ್ಲಿಕ್ಕತ್ತೀವಿ, ಕೆಲಸ ಮಾಡ್ಲಿಕ್ಕತ್ತೀವಿ ಅಂತ ಪೋಸ್ಟ್ ಕೊಟ್ಟು ಸುಳ್ಳು ಹೇಳಿ ಸಿಕ್ಕಾಕೊಂಡಾರ. CM ಕಾರ್ಯಕ್ರಮದಲ್ಲಿ ತಮ್ಗೊಂದು ಇದೆಲ್ಲ ಮಾಹಿತಿ ಹಂಚಿದ್ರು. ಇದರಲ್ಲಿ ಬಹುತೇಕ ಇದರಲ್ಲಿ ಹೇಳ್ತಾರ, ಆಡಳಿತಾತ್ಮಕ ಮೈಲಿಗಲ್ಲು 5700 ಸಿಬ್ಬಂದಿಗಳಿಗೆ ಇತಿಹಾಸದಲ್ಲೇ ಮೊದಲ ಬಾರಿ ಕೌನ್ಸಿಲಿಂಗ್ ಅಂತ ಬರೆದಿದ್ದಾರೆ. ಇದು ಆಲ್ರೆಡಿ ಕೌನ್ಸಿಲಿಂಗ್ ಮೊದಲು ಆಗಿದೆ. ನಡು ನಿಂತೋಗಿತ್ತು. ಮೊದಲಿನ ಮಂತ್ರಿಗಳಿದ್ದಾಗ ಕೌನ್ಸಿಲಿಂಗ್ ಆಗಿದೆ, ನಿಂತೋಗಿದ್ದಿಲ್ಲ. ನಡು ಕೋವಿಡ್ ಇರೋದ್ರಿಂದ ನಿಂತಿತ್ತು. ಇದೇನು ಇತಿಹಾಸದ ಫಸ್ಟ್ ಅಲ್ಲ, ಆಗಿತ್ತು. ಸೊ ಈ ಕೌನ್ಸಿಲಿಂಗ್ ಆಗ್ಲಿಕ್ಕೆ ನಮ್ಮೆಲ್ಲ ಇರುವಂತ ಪದಾಧಿಕಾರಿಗಳು, ನಮಗೂ ಅದೇ ಬೇಕಾಗಿತ್ತು, ನಮಗೂ ಬೇಡಿಕೆ ಇತ್ತು ಅದನ್ನ ಮಾಡಲಿ ಅಂತೇಳಿ. ಸೊ ಹಾಗಾಗಿ ಅದನ್ನ ಮಾಡಿದ್ದಾರೆ. ಅದಾದ ನಂತರ ಇದರಲ್ಲಿ ಇನ್ನೊಂದಿದೆ, ಕ್ಯಾಂಪ್ಸ್ ಬಗ್ಗೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಮುಖ ಗುರುಸಿದ್ರು. ನಾವು ಆಲ್ರೆಡಿ ಬಯೋಮೆಟ್ರಿಕ್ ಮಾಡಿದ್ವಿ. ಇದೆಲ್ಲ ನಿಮಗೆ ಏನೇನೋ ಕೆಲಸ ಮಾಡಿದೆ ಅಂತ ತೋರಿಸ್ಲಿಕ್ಕೆ ನಾವು ಸ್ಟ್ರೈಕ್ ಆದ ನಂತರ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಚೀಫ್ ಸೆಕ್ರೆಟರಿ ಸಾಹೇಬರಿಗೆ ಮೇಡಮ್ ನೋಟಿಸ್ ಕೊಟ್ಟ ನಂತರ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಮಾಡಿ CM ಸಾಹೇಬ್ರ ಕಡೆಯಿಂದ ಫಂಕ್ಷನ್ ಮಾಡಿಸಿದ್ರು. ಅದರಲ್ಲಿ ಎಲ್ಲ ಇದನ್ನು ತೋರಿಸ್ತಾರ. ಇನ್ನೊಂದೇನು, ನೇಮಕಾತಿ ನಿರ್ದೇಶನಾಲಯದ ರಚನೆ ಮತ್ತು ಹಂತ ಹಂತವಾಗಿ ಸಾರ್ವಜನಿಕ ಆರೋಗ್ಯ ವೃಂದದ ರಚನೆ, ನೇಮಕಾತಿ ವಿಭಾಗ ಅಂತ ಮಾಡ್ತಾರಂತ. ಈಗಾಗಲೇ ಸುಮಾರು 2000 ಇಸ್ವಿಯಿಂದ ಇಲ್ಲಿವರೆಗೆ DRC ಸೆಕ್ಷನ್, SRC ಸೆಕ್ಷನ್ ಅಂತ ನಮ್ಮ ಕಮಿಷನರೇಟ್ ಅಲ್ಲಿ ಇದೆ. ಹೊಸದಾಗಿ ಮಾಡುವಂಥದ್ದು ಏನಿಲ್ಲ. ಅದಕ್ಕೆ ಇವರು ಕಲರ್ ಕೊಡೋದು, ನಾವು ಮಾಡಿವಿ ಅನ್ನೋದು. ಇರೋ ಸಮಸ್ಯೆನ ಬಗೆಹರಿಸಿದಾನೆ ಈ ತರಗಳು ಕಾರ್ಯಕ್ರಮ ಹಾಕೊಂತಾರ. 2000 ಇಸ್ವಿಯಿಂದ ಇಲ್ಲಿವರೆಗೆ 2013 ವರೆಗೆ ನನ್ನ ಹತ್ರ ರೆಕಾರ್ಡ್ಸ್ ಇದೆ. 13,000 ಜನನ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಇದರಿಂದಾನೆ DRC SRC ಇಂದ 13,000 ಜನನ ರಿಕ್ರೂಟ್ ಮಾಡಿದ್ದಾರೆ. 13ರವರೆಗೆ ಸುಮಾರು ಒಂದು 25,000 ರಿಕ್ರೂಟ್ಮೆಂಟ್ ಇದೇ DRC ಇಂದ ಆಗಿದೆ. ಇದಕ್ಕೆ ಕಮಿಷನರ್ ಅವರು ಚೇರ್ಮನ್ ಇರ್ತಾರ, CAO ಅವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಒಬ್ರು ಸುಳ್ಳು ಹೇಳೋರು, ಮತ್ತೊಬ್ರು ಕೋಟಿಗಟ್ಲೆ ರೊಕ್ಕನ ಹಂಗ ಗುಳುಂ ಮಾಡೋರು. ಸ್ವಾಹ. ರಾಜ್ಯ ಸರ್ಕಾರದ ಈ ಮಂತ್ರಿಗೀಗ ದೊಡ್ಡ ತ್ರಾಸ ಎದುರಾಗ್ಬಿಟ್ಟೈತಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆದಾಗ ಏನಿಲ್ಲಂದ್ರು 625 ಕೋಟಿಯಷ್ಟು ಅನುದಾನ ದುರ್ಬಳಕೆ ಮಾಡ್ಕೊಂಡಾರ ಅನ್ನುವಂಥ ಆರೋಪ. ಹಿಂಗಾಗಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಮಂತ್ರಿ ಅದಾರಲ್ಲ ಜಮೀರ್ ಅಹಮದ್ ಖಾನ್, ಇವ್ರಿಗೀಗ ಲೋಕಾಯುಕ್ತ ನೋಟಿಸ್ ಕೊಟ್ಬಿಟ್ಟೈತಿ. ಈ ಅಲ್ಪಸಂಖ್ಯಾತ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಒಂದಿಷ್ಟು ರೊಕ್ಕ, ಕೋಟಿಗಟ್ಲೆ ರೊಕ್ಕ ಮೀಸಲಿಟ್ಟಿದ್ರು. ಆದ್ರೆ 625 ಕೋಟಿಯಷ್ಟು ರೊಕ್ಕನ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗಾಳಿಗೆ ತೂರಿ ತಮಗ್ ಬೇಕಾದಂಗ ಬಳಕೆ ಮಾಡ್ಕೊಂಡಾರ. ಐ ಮೀನ್ ದುರ್ಬಳಕೆ ಮಾಡ್ಕೊಂಡಾರ.
ಅಲ್ಲಿನ ಸರ್ಕಾರಿ ಆರ್ಥಿಕ ಇಲಾಖೆಯ ಯಾವುದೂ ಪರ್ಮಿಷನ್ ತಗೊಂಡಿಲ್ಲ, ಗುತ್ತಿಗೆದಾರರ ಜೊತೆ ಕೂಡಿ ಇಷ್ಟು ದೊಡ್ಡ ಮೊತ್ತದ ರೊಕ್ಕನ ಗುಳುಂ ಮಾಡ್ಯಾರ ಅನ್ನುವಂಥ ಆರೋಪ. ಹಿಂಗಾಗಿ ಲೋಕಾಯುಕ್ತ ಈಗ ಕೇಸ್ ಜಡ್ದು ಬಿಟ್ಟೈತಿ. ಕಂಜಾಜುಲೇಷನ್ ಬ್ರದರ್, ಕಂಜಾಜುಲೇಷನ್ ಅಂತ ಹೇಳ್ಬೇಕು. ಇನ್ನು ಮತ್ತೊಬ್ಬರಿಗೆ ಬಿಡುಗಡೆ ಭಾಗ್ಯ ಸಿಕ್ಕದಂತ ಹೇಳಿದೆ. ದೆಹಲಿ ಅಬಕಾರಿ ನೀತಿ ಕೇಸ್ನ್ಯಾಗ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬಿಡುಗಡೆಗೊಳಿಸಿ ದೆಹಲಿ ಸಿಬಿಐ ವಿಶೇಷ ಕೋರ್ಟ್ ಇವತ್ತು ತೀರ್ಪು ಕೊಟ್ಟೈತಿ. ನಿಮಗೆಲ್ಲಾ ನೆನಪಿರಬಹುದು, ಸಿಎಂ ಆಗಿದ್ದಾಗ್ಲೇ ಅವ್ರನ್ನ ಜೈಲಿಗೆ ಕಳಿಸಿದ್ದು. ಅಷ್ಟೇ ಅಲ್ರಪ್ಪ, ಜೈಲಿಗೆ ಹೋದ್ರು ತಮ್ಮ ಅಧಿಕಾರನ ಎಷ್ಟೋ ದಿನ ಬಿಟ್ಟು ಕೊಟ್ಟಿರ್ಲಿಲ್ಲ. ಸಿಎಂ ಜೈಲ್ನಾಗ ಇದ್ಕೊಂಡ ತಮ್ಮ ಮುಖ್ಯಮಂತ್ರಿ ಪದವಿನ ಹಂಗ ಅಧಿಕಾರನ ಹಂಗ ಸವಿಲಿಕತ್ತಿದ್ರು. ಆದ್ರೆ ಈಗ ಇವತ್ತು ಹೊರಗೆ ಬಂದು ಏನ್ ಪರ್ಫಾರ್ಮೆನ್ಸ್ ಅಂತೀನಿ ನಾನು, ಗಳಗಳ ಅಂತ ಕಣ್ಣೀರ್ ತೆಗೆದ್ಬಿಟ್ಟು ಇಮೋಷನಲ್ ಆಗಿ ಬಿಟ್ರು ನೋಡ್ರಿ. ಅಬಕಾರಿ ನೀತಿದಾಗ ಯಾವುದೇ ಒಳಸಂಚು ಆಗಿಲ್ಲ, ಕ್ರಿಮಿನಲ್ ಉದ್ದೇಶ ಇರ್ಲಿಲ್ಲ ಅಂತ ನ್ಯಾಯಾಲಯ ಏನೋ ಹೇಳತ್ ಖರೆ. ಆದ್ರ ಅವ್ರ ಹತ್ತಿದ್ದ ಕಣ್ಣೀರಾಗ ಅದೆಲ್ಲ ತೊಳ್ಕೊಂಡ್ ಹೋಯ್ತು ಅನಿಸ್ತದ ನನಗ. ಯಾಕಂದ್ರ ಮೊಸಳೆ ಕಣ್ಣೀರು. ಅರವಿಂದ್ ಕೇಜ್ರಿವಾಲ್ ಹೆಂಗಂತ ನಿಮ್ಗೆಲ್ಲರಿಗೂ ಗೊತ್ತೇ ಐತಿ, ಮೊದ್ಲಿಂದ ನೋಡ್ಕೊಂಡು ಬಂದಿರ್ ನೀವು. ಒಂದ್ ರಾಜ್ಯದಾಗ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಚುನಾವಣೆಗೆ ನಿಂದಿರ್ತಾರ, ಮತ್ತೊಂದು ರಾಜ್ಯದಾಗ ಕಾಂಗ್ರೆಸ್ ಎದುರೇ ಪ್ರತಿಸ್ಪರ್ಧಿಯಾಗಿ ಓಟ್ ಕೇಳ್ತಾರ. ಹಿಂಗಾದ್ರ ಮಂದಿ ನಂಬಬೇಕು ಹೆಂಗ? ಒಟ್ಟನ್ಯಾಗ ಇದಕ್ಕೆ ಉತ್ತರ ಏನ್ ಗೊತ್ತಾ ಅವ್ರದ್ದು? ಬಿಜೆಪಿಯರೇ ಇರ್ಲಿ, ಮೋದಿ, ಅಮಿತ್ ಶಾ ಅವರಿಗೆ ಇವ್ರೆಲ್ಲರನ್ನು ಸೋಲಿಸ್ಲಿಕ್ಕ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ್ದಕ್ಕೂ ಹಿಂಜರಿಯಲ್ಲ ಅನ್ನೋದು ಅರವಿಂದ್ ಕೇಜ್ರಿವಾಲ್ ಮಾತು. ಹಿಂಗಾಗಿ ಈ ಅಳು ಹಿಂದಿನ ರಹಸ್ಯ ಏನ್ ಅನ್ನೋದು ಮುಂದೆ ತಾನಾಗೆ ಗೊತ್ತಾಗ್ತೈತಿ ಬಿಡ್ರಿ. ಆದ್ರೂ ಒಟ್ನಾಗ ಇವತ್ತು ಸೋಷಿಯಲ್ ಮೀಡಿಯಾದಾಗ ಅರವಿಂದ್ ಕೇಜ್ರಿವಾಲ್ ಅಳು ವೈರಲ್ ಆಗಿದ್ದಂತೂ ಖರೆ. ಆ ಮೂಲಕ ಅರವಿಂದ್ ಕೇಜ್ರಿವಾಲ್ ಹೋಗಿ ಅಳವಿಂದ್ ಗುಜ್ರಿವಾಲ್ ಆದ್ರೋ ಏನೋ ಯಾರಿಗ್ ಗೊತ್ತು. ಇನ್ನು ನಾ ಇವತ್ತು ಮಿರ್ಚಿ ಮಂಡಕ್ಕಿ ಶುರುದಾಗೆ ಹೇಳಿದ್ದೆ, ಒಬ್ಬ ರಾಜಕಾರಣಿ ಏನಾದ್ರೂ ಬದಲಾಗುದಿಲ್ಲ ಅಂತ ಹೇಳಿ. ಅವರೇ ಒನ್ ಆ್ಯಂಡ್ ಓನ್ಲಿ ರಾಹುಲ್ ಗಾಂಧಿ. ನೋಡ್ರಿ, ನೀವು ಯಾವುದರೇ ರ್ಯಾಲಿ ಇರ್ಲಿ ಅಥವಾ ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇರ್ಲಿ, ದೊಡ್ಡ ವೇದಿಕೆ ಕಾರ್ಯಕ್ರಮ ಇರ್ಲಿ, ಅಲ್ಲಿ ಏನೋ ಬಹಳ ಸೀರಿಯಸ್ ಮಾತುಗಳು ನಡೀತಿರ್ಲಿ, ದೇಶದ ಬಗ್ಗೆ ಒಂದು ಭಾವನಾತ್ಮಕ ಮಾತುಗಳಿರ್ಲಿ, ಯಾವಾಗ ಬೆಕ್ಕದಾಗ ನೋಡ್ರಿ ನೀವು ರಾಹುಲ್ ಗಾಂಧಿ ಕೈಯಾಗ ಮೊಬೈಲು, ಆ ಮೊಬೈಲ್ನಾಗ ಡೊಗ್ಗಿಸ್ಕೊಂಡು ನೋಡ್ತಿರ್ತಾರಪ್ಪ. ಏನಂತೀನಿ, ಇಷ್ಟು ಮೊಬೈಲ್ನಾಗ ಯಾರು ಅವ್ರಿಗೆ ಅಷ್ಟು ಅಂತ ಪರಿ ಮೆಸೇಜ್ ಮಾಡೋರು ಯಾರು, ಕಾಲ್ ಮಾಡೋರು ಯಾರು, ಚಿಟ್ ಚಾಟ್ ಮಾಡೋರು ಯಾರು? ಅವ್ರಿಗಂತೂ ಹೆಣ್ತಿಲ್ಲ, ಗರ್ಲ್ ಫ್ರೆಂಡ್ ಇಲ್ಲ ಅಂತ ನನಗ್ ಅನಿಸ್ತೈತಿ. ಆದ್ರೂ ಇಂಥ ಪರಿ ಮೊಬೈಲ್ನಾಗ ಹೋಗಿರ್ತಾರ. Next one is loan for farmers, low interest loans. They are setting corporates are getting big loans, but not farmers. These issues they have written it in English. I'll hand over this to you. Thank you, Father. അടുത്തതൊരു ക്ഷീര കർഷകയാണ് പേര് തന്നിരിക്കുന്നത്. അമൃത കേളകം. മുമ്പോട്ട് കടന്നു വരും. അമൃത കേളകം ഇങ്ങോട്ട് മുമ്പോട്ട് കടന്നു വരും. മോനോ ನೋಡಿದ್ರ, ಇಂಥವ್ರಿಗೆ ಪ್ರಧಾನಿ ಆಗುವಂಥ ಕನಸು. ಯಾರೋ ಕಮೆಂಟ್ ಮಾಡಿದ್ರು, ಇವರಿಗೆ ಸರ್ನೇಮ್ ಒಂದ್ ಇದ್ದಿದ್ದಿಲ್ಲ ಅಂದ್ರ ಒಂದ್ ಸಣ್ಣ ಆಫೀಸ್ನಾಗ ಪ್ಯೂನ್ ಕೆಲ್ಸನೂ ಸಿಗುತ್ತಿರ್ಲಿಲ್ಲ, ಇಂಥವ್ರು ಪ್ರಧಾನಿ ಆಗ್ಲಿಕ್ಕೆ ಕನಸು ಕಾಣ್ತಾರ ನೋಡು ಅಂತ ಹೇಳಿ. ಭಾರಿ ಅದಿಲ್ಲ ಹೇಳ್ರಿ. ಇನ್ ಇಂಥ ರಾಹುಲ್ ಗಾಂಧಿ ಅವರ ಫೋಟೋಗ ಕಸಬಾರ್ಗಿಲಿಂದ ಮಂಗಳಾರತಿ ಮಾಡ್ಲಿಕ್ಕತ್ತಾರ ಪಾಪ ಹೆಣ್ಮಕ್ಳು. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.